ಹಳ್ಳಿಯ ಸೊಗಡು ಬಹಳ ಒಳ್ಳೆಯ ಕಾರ್ಯಕ್ರಮ. ಇವತ್ತಿನ ಜನ ಬರೀ ಬರ್ಗರ್ಗಳು, ಪಿಜ್ಜಾ ಇಂಥದ್ರ ಕಡೆ ಹೋಗುವಂಥ ಸಮಯದಲ್ಲಿ ಸಹ ಈ ಥರ ಒಂದು ಹಳ್ಳಿ ಸೊಗಡು ಮುದ್ದೆ ಸ್ಪರ್ಧೆ ಕಾರ್ಯಕ್ರಮ ಏರ್ಪಡಿಸ್ತಕ್ಕಂಥ ನಮ್ಮ ಕೆಂಪೇಗೌಡ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಯುವಕರಿಗೂ ಸಹ ಒಳ್ಳೆಯದಾಗಲಿ. ಯಾಕಂದರೆ ಬೆಂಗಳೂರು ನಗರದಲ್ಲಿ ಇಂಥ ಕಾರ್ಯಕ್ರಮಗಳನ್ನ ಮಾಡೋದು ಭಾಳ ಅಪರೂಪ, ಎಲ್ಲೂ ಮಾಡಲ್ಲ. ಆದರೆ ಇವತ್ತು ನಮ್ಮ ಆತ್ಮೀಯರು, ಸ್ನೇಹಿತರು ಗೋಪಾಲಯ್ಯನವ್ರ ವಾರ್ಡಲ್ಲಿ, ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಮಾಡಿದರೆ ಅವರು ಸಂಪೂರ್ಣವಾಗಿ ಅವರಿಗೆ ಬೆಂಬಲ ಕೊಟ್ಟು ಇದನ್ನ ನಾನು ನೋಡಿದ್ದೀನಿ. ಈಗ ಭಾಳ ಒಳ್ಳೆಯದು. ಭಾಳ ನನಗೆ ಆಶ್ಚರ್ಯ ಅನಿಸಿದ್ದು, ಒಂದು 70 ವರ್ಷದ ಹೆಣ್ಣುಮಗಳು ಸುಮಾರು 7 ಮುದ್ದೆ ತಿಂದಿದೆ. ಒಂದು ಮುದ್ದೆ ತೂಕ 250 ಗ್ರಾಮ್, ಇನ್ನೊಬ್ಬರು 14 ಮುದ್ದೆ. ಒಟ್ಟಾರೆಯಾಗಿ ತೂಕ ನೋಡಿದಾಗ ಒಂದು 4 ಕೆಜಿ ಬರುತ್ತೆ. ಇದು ಎಲ್ಲದಕ್ಕಿಂತ ಆಶ್ಚರ್ಯ ಅಂದರೆ ಸುಮಾರು 5 ವರ್ಷದ ಹುಡುಗ 2.5 ಮುದ್ದೆ ತಿಂದ, ಇನ್ನೊಂದು 3.5 ವರ್ಷದ ಹೆಣ್ಣುಮಗು 1.5 ಮುದ್ದೆ. ಯಾತಕ್ಕೆ ಈ ಮಾತು ಹೇಳ್ತೀನಿ ಅಂದರೆ, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಮುದ್ದೆನ ಇಷ್ಟಪಡ್ತಾರೆ. ಆದರೆ ತಂದೆ ತಾಯಿಂದರು ಮುದ್ದೆ ತಿನ್ಸೋದು ಕಲಿಸ್ಬೇಕು. ಮಕ್ಕಳು ಹತ್ತಿದ ತಕ್ಷಣ ಕರ್ಕೊಂಡೋಗಿ ಪಿಜ್ಜಾ ಕೊಡಿಸೋದು, ಬರ್ಗರ್ ಕೊಡಿಸೋಂಥ ಕೆಲಸ ಮಾಡಬಾರ್ದು. ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಮಕ್ಕಳನ್ನ ಕರ್ಕೊಂಡ್ಬಂದು ಭಾಗವಹಿಸಂಗೆ ಮಾಡಬೇಕು. ಯಾಕೆಂದ್ರೆ ಇವತ್ತು ನಮ್ಮ ಪೂರ್ವಿಕರು ಬಿಟ್ಟೋಗಿರೋಂಥದ್ದು ಇವೆಲ್ಲ. ಇದು ನಾವು ಮಾಡಿದ್ದೆಲ್ಲ, ಮುದ್ದೆ ತಿನ್ನೋದು, ರಾಗಿ ಬೆಳೆಯೋದೆಲ್ಲ ಪೂರ್ವಿಕರು ಬಿಟ್ಟಿದ್ದಾರೆ. ನಾವು ಮುಂದುವರಿಸಿಕೊಂಡು ಮಕ್ಕಳಿಗೂ ಇದನ್ನ ಸಹ ಕೊಡೋಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ. ಹಳ್ಳಿಯ ಸೊಗಡು ಬಹಳ ಒಳ್ಳೆಯ ಕಾರ್ಯಕ್ರಮ. ಇವತ್ತಿನ ಜನ ಬರೀ ಬರ್ಗರ್ಗಳು, ಪಿಜ್ಜಾ ಇಂಥದ್ರ ಕಡೆ ಹೋಗುವಂಥ ಸಮಯದಲ್ಲಿ ಸಹ ಈ ಥರ ಒಂದು ಹಳ್ಳಿ ಸೊಗಡು ಮುದ್ದೆ ಸ್ಪರ್ಧೆ ಕಾರ್ಯಕ್ರಮ ಏರ್ಪಡಿಸ್ತಕ್ಕಂಥ ನಮ್ಮ ಕೆಂಪೇಗೌಡ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಯುವಕರಿಗೂ ಸಹ ಒಳ್ಳೆಯದಾಗಲಿ. ಯಾಕಂದರೆ ಬೆಂಗಳೂರು ನಗರದಲ್ಲಿ ಇಂಥ ಕಾರ್ಯಕ್ರಮಗಳನ್ನ ಮಾಡೋದು ಭಾಳ ಅಪರೂಪ, ಎಲ್ಲೂ ಮಾಡಲ್ಲ. ಆದರೆ ಇವತ್ತು ನಮ್ಮ ಆತ್ಮೀಯರು, ಸ್ನೇಹಿತರು ಗೋಪಾಲಯ್ಯನವ್ರ ವಾರ್ಡಲ್ಲಿ, ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಮಾಡಿದರೆ ಅವರು ಸಂಪೂರ್ಣವಾಗಿ ಅವರಿಗೆ ಬೆಂಬಲ ಕೊಟ್ಟು ಇದನ್ನ ನಾನು ನೋಡಿದ್ದೀನಿ. ಈಗ ಭಾಳ ಒಳ್ಳೆಯದು. ಭಾಳ ನನಗೆ ಆಶ್ಚರ್ಯ ಅನಿಸಿದ್ದು, ಒಂದು 70 ವರ್ಷದ ಹೆಣ್ಣುಮಗಳು ಸುಮಾರು 7 ಮುದ್ದೆ ತಿಂದಿದೆ. ಒಂದು ಮುದ್ದೆ ತೂಕ 250 ಗ್ರಾಮ್, ಇನ್ನೊಬ್ಬರು 14 ಮುದ್ದೆ. ಒಟ್ಟಾರೆಯಾಗಿ ತೂಕ ನೋಡಿದಾಗ ಒಂದು 4 ಕೆಜಿ ಬರುತ್ತೆ. ಇದು ಎಲ್ಲದಕ್ಕಿಂತ ಆಶ್ಚರ್ಯ ಅಂದರೆ ಸುಮಾರು 5 ವರ್ಷದ ಹುಡುಗ 2.5 ಮುದ್ದೆ ತಿಂದ, ಇನ್ನೊಂದು 3.5 ವರ್ಷದ ಹೆಣ್ಣುಮಗು 1.5 ಮುದ್ದೆ. ಯಾತಕ್ಕೆ ಈ ಮಾತು ಹೇಳ್ತೀನಿ ಅಂದರೆ, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಮುದ್ದೆನ ಇಷ್ಟಪಡ್ತಾರೆ. ಆದರೆ ತಂದೆ ತಾಯಿಂದರು ಮುದ್ದೆ ತಿನ್ಸೋದು ಕಲಿಸ್ಬೇಕು. ಮಕ್ಕಳು ಹತ್ತಿದ ತಕ್ಷಣ ಕರ್ಕೊಂಡೋಗಿ ಪಿಜ್ಜಾ ಕೊಡಿಸೋದು, ಬರ್ಗರ್ ಕೊಡಿಸೋಂಥ ಕೆಲಸ ಮಾಡಬಾರ್ದು. ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಮಕ್ಕಳನ್ನ ಕರ್ಕೊಂಡ್ಬಂದು ಭಾಗವಹಿಸಂಗೆ ಮಾಡಬೇಕು. ಯಾಕೆಂದ್ರೆ ಇವತ್ತು ನಮ್ಮ ಪೂರ್ವಿಕರು ಬಿಟ್ಟೋಗಿರೋಂಥದ್ದು ಇವೆಲ್ಲ. ಇದು ನಾವು ಮಾಡಿದ್ದೆಲ್ಲ, ಮುದ್ದೆ ತಿನ್ನೋದು, ರಾಗಿ ಬೆಳೆಯೋದೆಲ್ಲ ಪೂರ್ವಿಕರು ಬಿಟ್ಟಿದ್ದಾರೆ. ನಾವು ಮುಂದುವರಿಸಿಕೊಂಡು ಮಕ್ಕಳಿಗೂ ಇದನ್ನ ಸಹ ಕೊಡುವಂತ ಕೆಲಸ ನಾವೆಲ್ಲರೂ ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.